ಎಮ್ಮೆಲ್ಯೆ ಶಬ್ಬೀರ್ ಅಹಮದ್ ದಾಲತ್ ಅವರಿಗೆ ಇಂದು ವಿಜಯಪುರ ಜಿಲ್ಲಾ ಜನಸಂಪರ್ಕ ಕಾರ್ಯಾಲಯದಲ್ಲಿ ಇಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಕಾರ್ಯಕ್ರಮವನ್ನು ಜರುಗಿತು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಚಂದ್ರಕಾಂತ ನಾಯಕ ಅವರ ಆದೇಶ ಮೇರೆಗೆ ಹಾಗೂ ಶಬ್ಬೀರ್ ಅಹಮದ್ ದಾಲಾಯತ್ ವಿಜಯಪುರ ಬಾಗಲಕೋಟ್ ಕಲಬುರಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾದ ಹಾಗೂ ಕೆಪಿಸಿಸಿಯ ಸದಸ್ಯರಾದ ಇವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲಾ ಕಾರ್ಯದರ್ಶಿಯಾಗಿ ರಶೀದ್ ಅಹಮದ್ ಸಿಂದಗಿಕರ್ ಅವರಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು. ಇದೇ ರೀತಿ ತಿಕೋಟಾ ಬ್ಲಾಕ್ ಉಪಾಧ್ಯಕ್ಷರಾಗಿ ಬಾಪುಲಾಲು ಜಾತಕರ ಹಾಗೂ ವಿಜಯಪುರ ನಗರ ಬ್ಲಾಕ್ ಕಾರ್ಯ ಸದಸ್ಯರಾಗಿ ದತ್ತಾ ರಾಮ್ ಹೊನ್ನಕೊಳಸೆ ಹಾಗೂ ರಂಜಿತ್ ಕುಮಾರ್ ಜಾಧವ್ ಇವರಿಗೆ ಪ್ರಮಾಣ ಪತ್ರವನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸೈಪನ್ಮೂಲಕ್ ಡಾಂಗೆ ಉಪಾಧ್ಯಕ್ಷರಾದ ರಾಜಕುಮಾರ ಕಾಳೆ ಗುಲಾಬ್ ಭಂಡಾರಿ ನಬಿಸಾಮುಲ್ಲಾ ವಿಜಯ್ ಜಾಧವ್ ದಾನಪ್ಪ ಸುರ್ಗೊಂಡ ಶಿವಶರಣ ಬಾಬುಸಾಬ್ ಡಾಲಾಯತ್ ಹಾಗೂ ಮಹಮ್ಮದ್ ಗೌಸ್ ಅಗರಖೇಡ್ ಕಲಾದಗಿ ಹನೀಫ್ ಕಲಾದಗಿ ನೂರು ಮುಜಾವರ್ ಹಾಗೂ ಖಾಜಾ ಅಮೀನ್ ಮಮದಾಪುರ ಅಲ್ತಾಫ್ ಬೇಪಾರಿ ಮುಂತಾದವರು ಉಪಸ್ಥಿತ ಇದ್ದರು. बीजापुर नेक्स्ट एमएलए शब्बीर अहमद दालत ಅವರಿಗೆ और हमारी कर्नाटक सरकार जो मुसलमानों के वोट लेकर आई है 80-85% वोट हमारे मुसलमानों के पड़ने के बाद कांग्रेस की सरकार बनी है करके खुद सभी हमारे कांग्रेस के लीडर बोलते हैं, लेकिन ऐसे मुसलमानों पर जो ब्लेम लगा रहे हैं, मुसलमानों पर जो अत्याचार कर रहे हैं, उन पर रोक क्यों नहीं लगा रहे हैं? ये हमना जनता पूछ रही, ये हमना वोटर्स पूछ रहे. हमें गली गली में जाना कैसा, लास्ट टाइम हमें जितना प्रचार करके वोट लगाए वो वोटर से हमना पूछ रहे क्या भाई तुम्हें बोलने के बाद में हमें कांग्रेस को वोट दे. कांग्रेस के सामने अधिकार रहने पर भी हमारे ऊपर जुल्म हो रहा. ये जुल्म को तुम्हारी सरकार बढ़ावा दे रही क्या उनको रोका रही? ये समझ में नहीं आया. हमारे आने वाला एमपी इलेक्शन है, होशियार कांग्रेस पार्टी के सभी लीडरों से भी मैं ये चेतावनी देता हूँ, अभी समझ जाओ जो जो मुसलमानों के ऊपर, दलितों के ऊपर जो जो अत्याचार हो रहा, जो दब्बाड़की हो रही, उसको रुकाओ, नहीं तो आने वाला एमपी इलेक्शन हमना हमारे कांग्रेस की पार्टी को महंगा पड़ेगा. और राहुल गांधी तक भी ये मैसेज पहुंचना चाहिए. और मैं आने वाले दिनों में आगे बहुत कुछ बोलने का है, वक्त आने पर मैं बाकी सब बोलूंगा, हमारे बारे में बोलूंगा, औरों के बारे में बोलूंगा. ये दो बात बोल के मैं अपनी बात खत्म करता हूँ. जय हिंद, जय कांग्रेस. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ ಎಐಸಿಸಿ ಕಾಂಗ್ರೆಸ್ನಾಗ 4 ಮಂದಿಗೆ ಪದಾಧಿಕಾರಿಗಳು ನಮ್ಮ ಬಳಿ ಬಂದಾರ. ದಿನ 4 ಮಂದಿಗೆ ತೋಲಾಗತ್ತಾರ ನಮ್ಮ ಅಧ್ಯಕ್ಷರು. ಹೆಂಗಪ್ಪ ಅಂದ್ರೆ ಹೆಂಗ್ ಜುಡ್ಲಾಕತ್ತ ಅಂದ್ರೆ ಒಂದಕ್ಕೊಂದು ಬೆಳ್ಕೋತ ನಮ್ಮ ಭಾಳ ದೊಡ್ಡ ಸಂಘಟನೆ ಆಗ್ಯದ ಇದು. ಇವತ್ತು 4 ಮಂದಿ ಬಂದ್ರೆ 4 ಕಡೆಯಿಂದ ಮತ್ತೆ 4 ಮಂದಿ ಅಂದ್ರೆ ಹಿಂಗೆ 100 ಮಂದಿಗೆ ನಾವು ಇದು ಮಾಡಿದ್ದೆವು. ಒಂದು ಬಿಜಾಪುರ ಜಿಲ್ಲೆದಾಗ ಎಐಸಿಸಿ ಹ್ಯೂಮನ್ ರೈಟ್ಸ್ ಯಾರಪ್ಪ ಅಂದ್ರೆ ಶಬ್ಬೀರ್ ದಾಲತ್ ಅಂದ್ರೆ ಅದು ಗುರುತಾಗ್ಯದ ನಮಗೆ. ದರವೊಂದು ಪದಾರ್ಥಗಳಿಗೆ ತೋಲಾಗತ್ತು, ದರವೊಂದು ತಮ್ಮ ಮನದಿಂದ ಧನದಿಂದ ನಮ್ಮ ಸಂಘಟನೆ ಮಾಡ್ಲಿಕ್ಕತ್ತಾರೆ ಎಲ್ಲರೂ. ಆದ ನಂತರ ಏನೇ ಆಗಲಿ ಇವತ್ತು ಈಗ ಮುಂದಿನ ಬರೋ ಲೋಕಸಭಾ ಚುನಾವಣೆದಾಗ ನಮ್ಮ ಕಾಂಗ್ರೆಸ್ MP ನಾವು ಮಾಡಿ ತೋರಿಸ್ತೇವೆ. ಎಐಸಿದವರು ನಾನು ಹೃದಯದಿಂದ ಹೇಳ್ತೀನಿ, ಕಾಂಗ್ರೆಸ್ MP ಕುಂದಿರ್ತೇವೆ ಈ ಸಲ ನಮ್ಮ ಬಿಜಾಪುರ ಜಿಲ್ಲೆದಾಗ. ಆ ಥರ ನಾವು ಎಐಸಿಸಿದವರು ಎಲ್ಲರೂ ಒಗ್ಗಟ್ಟಿನಾಗಿ ಒಂದು ಸಂಘಟನೆ ಮಾಡಿ ಒಂದು ನಮ್ಮ ಧನ ಮನದಿಂದ ನಿಂತು ಎಲ್ಲಿ ಏನೇ ಆದ್ರೂ ಭ್ರಷ್ಟಾಚಾರ ಎಲ್ಲಿ ನಿಂತರೂ ಒಲ್ಲಾಗತ್ತೋ, ಭ್ರಷ್ಟಾಚಾರ ಏನೇ ಅಲ್ಲಾಗತ್ತೋ ಸರ್ಕಾರ ಮಾಡಿ ಎಲ್ಲರಿಗೂ ಸರಿಪಡ್ಲಾಗತ್ತೋ. ಇವತ್ತಿನ ಒಂದು ನಮ್ಮ ವಿಶೇಷ ಒಂದು ಟೇಲರ್ ಸರ್ ದತ್ತಾ ಮತ್ತು ರಂಜಿತ್ ಮತ್ತು ನಮ್ಮ ಸಿಂಧಿಕರ್ ಸರ್, ನಮ್ಮ ಬಾಪು ಜಾತ್ಗಾರ್ ಸರ್, ಈ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಇಲ್ಲ. 4 ಮಂದಿ ಇವರೊಂದು ದೊಡ್ಡ ವ್ಯಕ್ತಿ. ಇವ್ರನ್ನು ಕೆಲಸ ಹಿಂಗ್ ಮಾಡ್ತಾರಂತ ನಾನು ನಮ್ಮ ಅಧ್ಯಕ್ಷಗ ಒಂದು ರಿಕ್ವೆಸ್ಟ್ ಮಾಡೀನಿ. ಸರ್ ನಾವು ಇಂಥವ್ರಿಗೆ ತೊಗೊಂಡಿರಿ, ಇವು 4 ಹುಲಿ ಒಂದು ಸಾಮಾನ್ಯ ಹುಲಿಗಳು ಇಲ್ಲ, ಇವು 4 ಮಂದಿ 400 ಮಂದಿ ತರತಾರಂತ ನಾನು ನಮ್ಮೆದಿಂದ ಹೇಳ್ತೀನಿ. ಇವತ್ತಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ವಿಜೃಂಭಣೆಯಿಂದ ಸ್ಥಳಗಳ ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮ ಜರುಗುತ್ತದೆ. ಭಾಳ ಭಯಂಕರ ಖುಷಿ ಅನಿಸಿದೆ. ಇವತ್ತು ಈಗ ನಮ್ಮ ಈ ಒಂದು ಸಂಘಟನೆಗೆ ಭಾಳಷ್ಟು ಪದಾಧಿಕಾರಿಗಳನ್ನು ನೇಮಿಸಿ ಒಂದು
ಆನೆ ಬಲ ನಮ್ಮ ಸಂಘಟನೆಗೆ ಬರ್ತಾ ಇದೆ. ಏನಪ್ಪ ಅಂದ್ರೆ ಇವತ್ತು ಬರುವ ಮುಂದಿನ ದಿವಸಗಳಲ್ಲಿ ಈ ಒಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಬಲಗೊಳ್ಳಲಿ ಅಂತ ನಾನು ತಮ್ಮಲ್ಲಿ ಎಲ್ಲ ಆಶಿಸ್ತೀನಿ. ಇವತ್ತಿನ ದಿವಸ 4 ಪದಾಧಿಕಾರಿಗಳನ್ನು ಅವರು ನೇಮಕಾತಿ ಮಾಡಿ ಮತ್ತು ನಮ್ಮ ಸಂಘಟನೆಗೆ ಹೆಚ್ಚಿನ ಬಲ ಬರುವಂಗೆ ಮಾಡಿದ್ದಾರೆ. ಇದು ಭಾಳ ಖುಷಿ ಅನ್ನಿಸ್ತದೆ ನನಗೆ. ಮತ್ತು ಏನಪ್ಪ ಅಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ನಮ್ಮ ಕರ್ನಾಟಕದಲ್ಲಿ ಯಾರು ಹಸಿವು ಮುಕ್ತ ಮಾಡಬೇಕು, ಯಾರು ಹಸಿವಿನಿಂದ ಸಾಯಬಾರದು ಅಂತ ನಮ್ಮ ಈ ಸಿದ್ದರಾಮಯ್ಯನವರು ಈ ಇಂದಿರಾ ಕ್ಯಾಂಟೀನ್ ಮಾಡಿ ಒಂದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮತ್ತು ನೀವೆಲ್ಲ ಗೊತ್ತಿರುವಂಥ BJPಯಲ್ಲಿ ತಮ್ಮ ಎಲ್ಲ ಬೈದಾಡ್ಬಿಟ್ಟು ಮತ್ತೊಬ್ಬರನ್ನ ಪ್ರತಿಯೊಂದು ಕಾಂಗ್ರೆಸ್ನವ್ರಿಗೆ ನೋಡಿ ಅವ್ರಿಗೆ ಆಗುವಂಥ ಇದು ಅವ್ರಿಗೆ ಹುಚ್ಚಿಡ್ದು ನಾವು ಏನೇನೋ ಮಾತಾಡ್ತಾರೆ. ಅದಕ್ಕೆ ನಾವೆಲ್ಲ ಸದೃಢಾಗಿ ನಮ್ಮ ಕಾಂಗ್ರೆಸ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯ ಕೆಲಸ ಮಾಡಲಿ, ಎಲ್ಲರೂ ಕೂಡಿ ಒಂದು ಉಜ್ವಲ ಭವಿಷ್ಯವನ್ನು ಭಾರತವಾಗಿ ನಿರ್ಮಿಸೋಣ ಅಂತ ನಮ್ಮಲ್ಲಿ ಆಶಿಸ್ತಾ ಮಲಯಾತ್ ಸರ್ ಉಸ್ತುವಾರಿ, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು, ಇವತ್ತು ಒಂದು ದಿನ ಪೋಸ್ಟ್ 4 ಜನರಿಗೆ ಪೋಸ್ಟ್ ಕೊಡುವುದರ ಮೂಲಕ ಒಂದನೇದಾಗಿ ಶ್ರೀ ಸರು ಮತ್ತು ಜಾತಿವಾರ್ ಸರು, ದತ್ತಾರ್ ಸರು ಮತ್ತು ಜಾಧವ್ ಸರ್ ಇವರಿಗೆ ನಮ್ಮ ಹ್ಯೂಮನ್ ರೈಟ್ಸ್ ಎಲ್ಲರೂ ಕೂಡಿ ಇವತ್ತಿನ ದಿನ ಒಂದು ನೂತನವಾಗಿ ಪದಾಧಿಕಾರಿಗಳನ್ನಾಗಿ ಆರಿಸಿದ್ದೇವೆ. ಅದಕ್ಕಾಗಿ ಎಲ್ಲರಿಗೂ ತುಂಬುವುದರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಬಿಜಾಪುರ ಜಿಲ್ಲೆ ಉಪಾಧ್ಯಕ್ಷ ಸಭ್ಯ ದಲಾಯತ್ ಸರ್ ನಮ್ಮನ್ನು ಫಸ್ಟ್ ಗುರುತಿಸಿದ ಬಳಿಕ ನಾವು AICC ಇವತ್ತಿನ ಕರ್ನಾಟಕ ರಾಜ್ಯದಾಗ ಹೆಸರಾದಂಥ ಬಿಜಾಪುರ ಜಿಲ್ಲೆಯ ಹೆಸರನ್ನು ತಂದು ಕೊಟ್ಟಿದ್ದೇವೆ. ಮತ್ತು ಇವತ್ತಿನ ಎಲ್ಲ ದೇಶಾದ್ಯಂತ ನೋಡ್ತಾ ಇದ್ದಾರೆ. ನಮ್ಮದು ದೊಡ್ಡ ಪ್ರಮಾಣದಲ್ಲಿ AICC ಹ್ಯೂಮನ್ ರೈಟ್ಸ್ ಬಿಜಾಪುರ ಡಿಸ್ಟಿಕ್ ಅದು ಟೀಮ್ ರೆಡಿ ಆಗ್ತಾ ಇದೆ ಅಂತ ದಲಾಯತ್ ಸರ್ಗೆ ಒಂದು अस्सलाम वालेकुम और नमस्कार मेरे सभी भाइयों। आज मैं राष्ट्र अध्यक्ष वीरेंद्र पवार पवन और राज्य अध्यक्ष चंद्रकांत नायक और हमारे जिला अध्यक्ष शब्बीर अहमद ढालायत और KPCC के मेंबर, इनके नेतृत्व में मैं आज बीजापुर डिस्ट्रिक्ट सेक्रेटरी और एग्जीक्यूटिव मेंबर मुझे इन्होंने आज सौंपा है, जिम्मेदारी दी है। मैं एग्जीक्यूटिव मेंबर बनने के नाते मेरे लिए AICC ह्यूमन राइट्स का एक नई जिम्मेदारी है। ये एक अहम जिम्मेदारी है और मैं इस जिम्मेदारी को समझकर आप सभी का समर्थन चाहता हूँ, सपोर्ट चाहता हूँ। मैं देश और समाज के प्रति आपका सपोर्ट चाहता हूँ। हम सब मिलकर एक मजबूत भारत की और कदम बढ़ाएंगे। ಬಿಜಾಪುರ ನೆಕ್ಸ್ಟ್ MLA ಶಬ್ಬೀರ್ ಅಹಮದ್ ಢಾಲಾಯತ್ ಅವರಿಗೆ